ಲೇ ಯಾಕೋ ಹಾಂ ಇನ್ನೂ ಹೋಗಿಲ್ಲ ನೀನು? ಮ್ಯಾನೇಜರ್ಗೆ ಫೋನ್ ಮಾಡ್ತೀನಿ. ಅಲ್ಲ ಇವಾಗ ನೀನು ಹೋಗ್ತೀರಾ ಕಿಲ್ಲೇ ಓಡಾಡ್ತಾ ಇರೋದಾ? ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತಪ್ಪ. ಏನು? ನಿನ್ನ ಹತ್ರ ಏನೋ ಕೇಳಬೇಕಾಗಿತ್ತು. ಸುಳ್ಳ ನಿಜನ ಅಂತ. ನನ್ನ ಹತ್ರನಾ? ಅದೇನು ಕೇಳು. ಅಮ್ಮನ ಪ್ರೆಗ್ನೆಂಟ್ ಅಂತ ಹೌದಪ್ಪ? ಅಯ್ಯೋ ನಿಮ್ಮ ಅಪ್ಪನ ಗೊತ್ತಿಲ್ದಿರೋ ವಿಷಯ ಯಾಕೆ ಹೇಳ್ತಾ ಇದೆಯಾ ಮನು? ಸಂಧ್ಯಾ? ಹ್ಞೂ ನಾನೇ ಸಂಧ್ಯಾ. ಅಲ್ಲ ಮನು, ನಿಮ್ಮ ಅಪ್ಪನ ಗೊತ್ತಿಲ್ದಿರೋ ವಿಷಯ ಏನು ಕೇಳ್ತಾ ಇದೆಯಾ ನೀನು? ಅಪ್ಪ ನಿಜನಾ? ಅದಕ್ಕೆ ಕಾರಣ ಯಾರಪ್ಪ? ನೀನೇ ತಾನೆ? ಅಯ್ಯೋ ಮನು, ನೀನು ಆವಾಗ ಕೇಳಿದ ತಕ್ಷಣನೇ ನಿಮ್ಮ ಅಪ್ಪನ ಗೊತ್ತಿದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದ್ವು. ನಿಮ್ಮ ಅಪ್ಪನಿಗೆ ಏನು ಗೊತ್ತಿಲ್ಲ ಮನು, ಗೊತ್ತಿಲ್ಲದವ್ರನ್ನ ಯಾಕೆ ಕೇಳ್ತಾ ಇದೆಯಾ? ಆಂಟಿ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ ನೀವು. ಅಪ್ಪ ಮಾತಾಡಪ್ಪ, ಮಾತಾಡ್ಬೇಕು ನೀನು. ಅದು ಮನು. ರೀ ಹೇಳ್ರಿ, ಅವನು ಕೇಳ್ತಾವನೆ. ಇರೋ ವಿಷಯನೆಲ್ಲ ಹೇಳ್ಬೇಕು, ಮುಚ್ಚು ಮರ ಇಡಬಾರ್ದು. ರೀ ಅದ್ಯಾಕೆ ಮುಖ ಹಂಗೆ ಕಂಡಿದ್ದೀರಾ? ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನನ್ನ ಹತ್ರ ಹೇಳಿದ್ರಲ್ಲ, ಹಂಗೆ ಅವನ ಹತ್ರ ಹೇಳ್ರಿ. ಒಂದು ಸ್ವಲ್ಪ ಸುಮ್ಮನೆ ಇರ. ಅದ್ಯಾಕೆ ಅತ್ತೆ? ಸಂಬಂಧ ಇಲ್ದಿರೋ ವಿಷಯನ ತಗೊಂಡೋಗಿ ಅವ್ರನ್ನ ಕೇಳ್ತಾ ಇದ್ರೆ ಅವ್ರು ಇನ್ನೇನು ಮಾಡ್ತಾರೆ? ಹಾಂ, ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಕೇಳ್ತೀರಾ, ನಾನು ಕೇಳ್ತೀನಿ. ಇವಾಗ ಅವನು ಬಂದು ಕೇಳ್ತಾವನೆ, ಏನಪ್ಪ ಇದು ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ತಲೆ ಮೇಲೆ ಇವ್ರು ಅಪವಾದ ಆಗ್ತಾವ್ರಲ್ಲ ಅಂತ ಬೇಜಾರು ಮಾಡ್ಕೊತಾವ್ರತ್ತೆ ಅವರು. ಶಿವ, ನಾನು ಹೇಳ್ತಾನೆ ಇದ್ದೀನಲ್ಲ, ಅದೇನಂತ ಹೇಳ. ಅಪ್ಪ ಈ ಕಡೆ ನೋಡಪ್ಪ. ಯಾಕಪ್ಪ ಆ ಕಡೆ ತಿಳ್ಕೊಂಡಿದ್ಯಾ? ಮಾತಾಡಪ್ಪ. ಯಾಕಪ್ಪ? ಅದು ಮನು. ಹೇಳ್ರಿ ಹೇಳ್ರಿ ಹೇಳ್ರಿ. ಇರೋ ವಿಷಯನ ಹೇಳ್ಬೇಕು ಪಾಪ. ಅವ್ನು ಕೇಳ್ತಾವನಲ್ಲ, ಮಕ್ಕಳ ಮನ್ಸಿಗೆ ಬೇಜಾರು ಮಾಡ್ಬೋದು. ಇರೋ ವಿಷಯ ಹೇಳ್ಬೇಕು. ಹೇಳಪ್ಪ, ನೀನೇ ತಾನೆ? ಮನು, ನನಗೇನು ಗೊತ್ತಿಲ್ಲ ಮನು. ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನಗೆ ಹೋಗೋದೇ ಇಲ್ಲ. ನಿಮ್ಮಮ್ಮನು ಡೈವರ್ಸ್ ಕೊಟ್ಬಿಟ್ಲಲ್ಲ, ಅವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನೀನು ನನ್ನ ಮಗನು, ನೀನು ಬಿಟ್ಕೊಡೋಕ್ಕಾಗಲ್ಲ. ನನಗೆ ಗೊತ್ತಿಲ್ಲ ಮನು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಿಜ ಹೇಳ್ತಾ ಇದ್ದೀನಪ್ಪ. ಅಲ್ಲ ಮನು, ಏನು ಪ್ರಶ್ನೆ ಅಂತ ಕೇಳ್ತೀಯ ಮನು? ನಿಮ್ಮ ಅಪ್ಪನ ಹೇಳ್ತಾರಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಹಾಂ ಲೇ, ನೀನು ಸ್ವಲ್ಪ ಸುಮ್ಮನೆ ಇರೋ. ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು? ಹಾಂ, ಅತ್ತೆ ನಮ್ಮ ಯಜಮಾನ್ರು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ಇನ್ನೇನತ್ತೆ? ಹಾಂ ಆಯ್ತಾಯಪ್ಪ ಮನು, ಗೊತ್ತಾಯ್ತಾ ಇವಾಗ ನಿಜ ಇಲ್ಲ ನನಗ. ಹೋಗು, ಏನೋ ಕೆಲಸ ನೋಡೋಗ್ರಿ ಇಬ್ರು. ಲೇ ಶಿವ, ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಮಾತಾಡು. ಲೇ ಅಮ್ಮ, ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಯಾವುದೇ ಸಂಬಂಧ ಇಲ್ಲ. ನನಗೆ ಗೊತ್ತಿಲ್ಲಮ್ಮ. ಸುಳ್ಳು ಮಾತಾಡಬೇಡ, ಕರೆಕ್ಟಾಗಿ ಮಾತಾಡು ಶಿವ. ನಾವೆಲ್ಲ ಕಣ್ಣು ಮುಚ್ಕೊಂಡಿದ್ರು, ಆ ಭಗವಂತನ ಕಣ್ಣು ಮುಚ್ಕೊಂಡಿರಲ್ಲ, ಎಲ್ಲ ನೋಡ್ತಾ ಇರ್ತಾನೆ. ಕರೆಕ್ಟಾಗಿ ಮಾತಾಡು. ಏ ಮನು, ನಡಿ ಫ್ಯಾಕ್ಟ್ರಿಗೆ. ಇರೋ ವಿಷಯ ಹೇಳ್ಬೇಕು, ಇಲ್ದಿದ್ವು ಹೇಳ್ಬಾರ್ದು. ನನಗೆ ಅದಕ್ಕೆ ಸಂಬಂಧ ಇಲ್ಲ. ಏಯ್ ನಡಿಯೋ. ಗೊತ್ತಾಯ್ತಾ ಮನು, ನಿಜ ಯಾವುದು ಸುಳ್ಳು ಯಾವುದು ಅಂತ? ಸಂಧ್ಯಾ, ನೀನು ಮಾಡ್ತಾ ಇರೋದು ತಪ್ಪೇ. ನಾನೇನು ಮಾಡ್ತಾ ಇದ್ದೀನತ್ತೆ? ನಾನೇನು ಮಾಡ್ತಾ ಇದ್ದೀನಿ? ನಾನೇನು ಮಾಡ್ತಾ ಇಲ್ಲಮ್ಮ. ಹ್ಞೂ, ನನ್ನ ಮೇಲೆ ಕಿಲ್ದಿದ್ದೆಲ್ಲ ಹೇಳ್ತಾ ಇದೆಯತ್ತೆ ನೀನು? ಆ ಮಗುಗೆ ತಂದೆ ಶಿವನೇ ತಾನೆ? ನನಗೇನು ಗೊತ್ತತ್ತೆ? ನನಗೇನು ಗೊತ್ತು? ನಾನೇನೋ ಹೋಗಿ ನೋಡಿದ್ದೀನ ಆ ಯಮ್ಮನ ಬಸ್ಸು ಅನ್ನೋದು ನನಗೆ ಗೊತ್ತಾ? ಹಾಂ, ಯಾರೋ ಹೇಳಿದ್ದು ನಾನು ಕೇಳಿದ್ದು. ನೀನು ಮಾಡ್ತಾ ಇರೋದು ತಪ್ಪು ಸಂಧ್ಯಾ. ಅತ್ತೆ, ನಾನು ಯಾವ ತಪ್ಪು ಮಾಡ್ತಾ ಇಲ್ಲ. ನೀನು ಸೊಸೆ ತಪ್ಪು ಮಾಡೋಳಲ್ಲ, ಫಸ್ಟ್ ಹೋಗಿ ಅದನ್ನು ಸರಿ ಮಾಡು ಆಯಿತಾ? ನನ್ನ ಮೇಲೆ ಇಲ್ಲೂ ಸಲದ ಆರೋಪ ಹಾಕ್ಬೇಡ ನೀನು. ಎಷ್ಟು ಮಾತಾಡಿದ್ರು ಅಷ್ಟೇ. ಒಳ್ಳೆ ಕತೆ ಆಯ್ತಲ್ಲ. ಹಾಂ, ಏನು ಮಾಡೋದು ಇವಾಗ? ಅತ್ತೆ, ಗೀತಕ್ಕನವ್ರ ಊರಿಗೆ ಹೋಗ್ಬಿಟ್ಟು ಬರೋಣ, ಬರ್ತೀರಾ? ಇವಾಗ ಆಸ್ಪತ್ರೆ ಹತ್ರಕ್ಕೆ ಹೋಗಿದ್ದಾಯ್ತು, ಅವ್ರು ಊರಿಗೆ ಹೊರಟೋಗವ್ರೆ. ಇವಾಗ ತಿರ್ಗಾ ಅವ್ರ ಊರಿಗೆ ಹೋಗ್ಬೇಕಾ? ನಾನೆಲ್ಲೂ ಬರೀಲಮ್ಮ. ಬರ್ತಿದ್ರೆ ಹೋಗ್ಲಿ ಬಿಡು, ನಾನೇ ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಅಲ್ಲ, ಇಷ್ಟು ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಹಿಂಗೆ ಮಾತಾಡ್ತಾವನೆ ಇವನು. ಹಾಂ, ಬರಲಿ ಸಾಯಂಕಾಲ ಮನೆಗೆ, ನಾನೇ ಕೇಳ್ತೀನಿ. ಅಲ್ಲ, ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀರಾ? ಮನೆಗೆ ಬರಬೇಡ ನೀನು ಅಂತ ಹೇಳ್ಬಿಟ್ಟು ಹೋಗ್ತಾವನಲ್ಲ. ಏನು ಹೇಳೋದು ಹೇಳು? ಮಗು ಬೇರೆ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಏನಪ್ಪ ಮಾಡೋದು? ಗೀತಾ, ಇವನೊಂದು ತಲೆನೋವು ನಂಕ. ಗೀತಾ ಗೀತಾ ಅಂತ ನಾನು ಹಿಂದೆ ಬಿದ್ದಿದ್ದೆಲ್ಲ ಯಾಕೆ? ನಾನು ಏನು ಮಾಡಿದ್ದೀನಿ ಅಂತ ಮೋಸ ನಿಂಕ? ಯಾಕೆ ನನ್ನ ಜೀವನ ಹಾಳು ಮಾಡ್ತಾ ಇದೆಯಾ ಗೀತಾ ಗೀತಾ ಅಂತ ಬಂದು? ಯಾಕೆ ಗೀತಾ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನಾನು ನಿನ್ನ ಗಂಡೆ, ನಾನು ನಿನ್ನ ಗಂಡು, ನಾನೇ ಶಾಶ್ವತ, ಅವನೆಲ್ಲ ಶಾಶ್ವತ ನಿಂಕ. ನೋಡು, ನಿನ್ನ ಜೊತೆಗೆ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಪಾಡಕ್ಕೆ ನನಗೆ ಬಿಟ್ಬಿಡು. ಅಯ್ಯೋ ಮಗಳೇ, ಬಂಗಾರದಂತ ಮಗಳೇ, ಬಂಗಾರ ಕೋಳಿ ಮಟ್ಟೆ. ಹ್ಞೂ, ನೀನು ಇವನ ಜೊತೆಗೆ ಹೋಗಮ್ಮ, ಖುಷಿಯಾಗಿರ್ತೀಯ. ವಿಷಯ ಕುಡಿದು ಬಿತ್ತಿದ್ರು ಯಾವನು ಬಂದಿಲ್ಲಮ್ಮ ನಿನ್ನ ನೋಡಕ್ಕ. ಅರ್ಥ ಮಾಡ್ಕೊ ಮಗಳೇ, ಅರ್ಥ ಮಾಡ್ಕೊ. ನಿಮ್ಮ ಅಮ್ಮನ ಯಾಕೆ ಹೇಳ್ತಾಳೆ ಅಂತ. ಹೋಗಮ್ಮ, ಇವನ ಜೊತೆಗಿದ್ರೆ ನೀನು ಚೆನ್ನಾಗಿರ್ತೀಯ. ಹೋಗಿ ಮಗಳೇ. ಅಮ್ಮ, ಇಷ್ಟೆಲ್ಲ ಆಗಕ್ಕೆ ನೀನೇ ಕಾರಣ, ನೀನೇ ಕಾರಣ. ಯಾಕಮ್ಮ ನನ್ನ ಪ್ರಾಣ ತಿಂತಾ ಇದೆಯಾ ನೀನು? ಅಯ್ಯೋ, ನೋಟಿಸ್ ಕಳ್ಸ ಅಂತ ನೀನು, ನೋಟಿಸ್ ಕಳ್ಸಬಿಡಮ್ಮ ಅಂದ. ನಾನು ಕಳ್ಸಿಬಿಟ್ನಾ. ಆಮೇಲೆ ಇವ್ನು ಫೋನ್ ಮಾಡಿದ್ನಾ, ಹೋದ್ನಾ, ಒಂದು 6 ಲಕ್ಷ ರೂಪಾಯಿ ದುಡ್ಡು ಕೊಟ್ನಾ. ಅದೇ ನಿಮ್ಮ ಮಗಳ್ಗ ಭಾಗ ಕೊಡೋದೆಲ್ಲ ಆಸ್ತಿ ಎಲ್ಲ ನಿಮ್ಮ ಮಗಳ ಹೆಸರಿಗೆ ಬರ್ಬಿಡ್ತೀನಿ, ದುಡ್ಡೆಲ್ಲ ನಿಮ್ಮ ಮಗಳಿಗೆ ಕೊಟ್ಬಿಡ್ತೀನಿ. ನಿಮ್ಮ ಮಗಳು ನನ್ನ ಜೊತೆ ಕಳ್ಸಿಕೊಟ್ರೇ ಅಂತನ್ನ ನಾನು ಒಪ್ಕೊಂಬಿಟ್ನಮ್ಮ, ಒಪ್ಕೊಂಬಿಟ್ನೆ. ಯಾಕಂತಂದರೆ ನನ್ನ ಮಗಳಿಗೆ ಮನೆಗೆ ನೆಮ್ಮದಿನೇ ಇಲ್ಲ ಮಗಳೇ, ನಿನಗೆ ನೆಮ್ಮದಿನೇ ಇಲ್ಲ. ಹ್ಞೂ, ನೀನು
ನೀನು ಅಲ್ಲಿದ್ರೆ ನೆಮ್ಮದಿಯಾಗಿರ್ತೀಯ. ಹೋಗು ಹೋಗಮ್ಮ, ನನ್ನ ಮಾತು ಕೇಳಮ್ಮ. ನೀನು ನನ್ನ ಬಂಗಾರ ಗಟ್ಟಿ ಅಲ್ಲ, ಕೇಳು ನನ್ನ ಮಾತು. ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತುಬಿಟ್ಟು ನೀನು ಇವನ ಜೊತೆ ಹೊರಟೋಗ್ಬಿಡಮ್ಮ. ಹೊರಟೋಗ್ಬಿಡು. ನನ್ನ ಮಗನವನಮ್ಮ, ಅವನು ಬಿಟ್ಟು ನಾನು ಎಲ್ಲಮ್ಮ ಹೋಗ್ಲಿ? ನಿನ್ನ ಮಗನ ತಾನೇ ನಾನು ಕರ್ಕೊಂಬತ್ತೀನಿ ಮಗಳೇ. ನಾನು ಕರ್ಕೊಂಬತ್ತೀನಿ. ನೀನು ಒಂಥರ ಈ ಬಂಗಾರದ ಮೊಟ್ಟೆ ಆಯ್ತದಲ್ಲ, ಮೊಟ್ಟೆ ಇಕ್ಕಂತ ಕೋಳಿ ನೀನು. ಇವಾಗ ಕೋಟ್ಯಾಧೀಶ್ವರನ ಎಂತಿ ನೀನು. ಹೋಗಿ ಹೋಗಿ ಅವ್ರ ಅಪ್ಪನು ಕೂಡ 10 ರೂಪಾಯಿಗೆ 20 ರೂಪಾಯಿಗೆ ಕೈ ಅಡ್ಡೋಗು ಅಂತ ನನ್ನ ಮಗನಿಗೋಸ್ಕರ ನೀನು ಹೇಳ್ತಾ ಇದೆಯಲ್ಲ. ಏನಕ್ಕೆ ಅವನ 3 ಕಾಸಿಗೆ ಬೇಡ, ಅವ್ನ ಜಾಬೆಲ್ಲ ಹುಡುಕಿದ್ರು ಒಂದು 10 ರೂಪಾಯಿ ಸಿಕ್ಕಲ್ಲ. 3 ಕಾಸಿಗೆ ಬೇಡ. ಇಷ್ಟು ದಿವಸದಿಂದ ಅವ್ರ ಮನೆಯಾಗಿದ್ದೆ ನೀನು. ಏನಾನ ಒಡವೆ ಆಗಲಿ, ಒಂದು ಸೀರೆ ಆಗಲಿ, ಒಂದು ಬಟ್ಟೆ ಆಗಲಿ ತಂದುಕೊಟ್ರ ತಿನ್ನಕ್ಕೆ ಮಾತ್ರ ಅಣವಾಗಿತ್ತದಷ್ಟೇ. ಇರೋಕ್ಕೆ ಒಂದು ಮನೆ ಅದೇ. ಏನಾನ ಕೊಟ್ರ ನಿಂಕ ಹೇಳು? ಮನೆ ಜವಾಬ್ದಾರಿ ಏನಾನ ಕೊಟ್ರ? ಇಲ್ಲ ನಿಮ್ಮ ಮಾವನು ಅಯ್ಯೋ ಪಾಪ ನನ್ನ ಸೊಸೆ ವಿಷ ಕುಡ್ಬಿಟ್ಟವಳೆ ಅಂತ ಏನಾನ ಬಂದು ಆಸ್ಪತ್ರೆಗೆ ಮಾತಾಡ್ಸಿದ್ನಾ? ಇಲ್ಲ ಯಾರನ ಒಬ್ಬರನ್ನ ಬಂದು ಹಿಂಗೆ ಬಗ್ಗು ನೋಡಿದ್ರಾ ಸತ್ತವಳ ಬದುಕವಳ ಅಂತ? ಯಾಕೆ ಬೇಕು ಮಗಳೇ, ಯಾಕೆ ಬೇಕು? ಇವನ ಜೊತೆಗೆ ಹೋಗು ನೀನು. ನಿನ್ನ ಮಗನ ತಾನೇ ನಾನು ಇಸ್ಕೊಂಬತ್ತೀನಿ. ನಾನು ಎತ್ಕೊಂಬಂದು ನಿನ್ನ ಕೈಗೆ ಕೊಟ್ಟ ಮೇಲೆ ನೀನು ಹೋಗು, ಆಯಿತಾ? ಅಮ್ಮ ಯಾಕೋ ನನ್ನ ಮನ್ಸು ಒಪ್ತಾ ಇಲ್ಲಮ್ಮ ಇವನ ಜೊತೆಗೆ ಹೋಗಕ್ಕ. ಹೆಂಗನ ಮಾಡಿ ನಮ್ಮ ಮನೆಗೆ ನಿನ್ನೆ ಸೇರಿಸ್ಬಿಡಮ್ಮ. ತಿರ್ಗಾ ಹೇಳಿದ್ದೆ ಹೇಳ್ತಾ ಇದೆಯಲ್ಲ, ತಿರ್ಗಾ ಹೇಳಿದ್ದೆ ಹೇಳ್ತಾ ಇದೆಯಾ? ದೊಡ್ಡದಾಗಿ ಬಂಗಲೆ ಕಟ್ಟವನು ಇವನು. ಎಂಥ ಮನೆ ತಿಳಗ? ಎಲ್ಲಿ ನೋಡು ಗಾಡಿಗಳ ಕೂಡ ನಾವೇ ಕಾಣಿಸ್ತೀರಿ. ಅರ್ಧ ಇದ್ದಂಗೆ ಅದೇ ಮನೆ. ನಿನ್ನ ರಾಣಿ ಹಂಗಿರ್ಬೋದು ನೀನು, ನಿನ್ನ ಮಗನು. ಅರ್ಥ ಮಾಡ್ಕೊ. ಅತ್ತೆ ಏನಪ್ಪ ಅಳಿಮಯ್ಯ? ಅವನು ದೊಡ್ಡವನು ಸರಿ ಇಲ್ಲ ತೈ. ನಮ್ಮ ಅತ್ತಿಗೆ ಸವಾಸ ಅಲ್ಲ ಅವನು, ಸುನಂದಮ್ಮನ ಸವಾಸ. ಹಾಂ, ನಮ್ಮ ಅಣ್ಣ ಅದು ನೋಡಿ 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 ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ನಲ್ಲ, ಸತ್ತೇ ಹೋದ್ನು. ಏನು ದಿನ ರಾತ್ರಿ ಹೊತ್ತು ಬರೋದು. ನಾನು ಎಷ್ಟೋ ಸತಿ ನೋಡ್ತೀನಿ ಗಾಡಿ ನಿಲ್ಲಿಸ್ಬಿಟ್ಟು ಒಳಕ್ಕೆ ಹೋಗೋನು. ನಮ್ಮ ಮನೆಗೆ ಎಷ್ಟು ಬೇಜಾರಾಗುತ್ತಿಲ್ಲದ. ಹೋಗಿ ಹೋಗಿ ನನಗಿನಿ ಇವನನ್ನ ಮದುವೆ ಆಗೋಳಲ್ಲ, ಇವಳಿಗೇನು ಬುದ್ಧಿ ಇಲ್ಲ ಅಂತ ಎಷ್ಟೋ ಸತಿ ನನ್ನ ಕಣ್ಣಾಗ ನೀರು ಹಾಕೊಂಬಿಟ್ಟಿದ್ದೀನತ್ತೆ. ಸರಿ ಇಲ್ಲ ಅತ್ತೆ. ಅವನು ಹೆಂಗೆ ಸಿಸ್ತಾವತ್ತ ಅವನ್ಕ? ಇವಳು ಕೇಳಪ್ಪ, ಇವಳು ಕೇಳು. ನನಗೆಲ್ಲ ನೋಡ್ಕೊಳ್ಳಿ, ಅವಳಿಗೆ ಅರ್ಥ ಆಗಂಗೆ ಹೇಳು. ಹೊತ್ತು ಮಗನೂ ಇವನು ನಮ್ಮನ ಕಿರಣ್ಕೂನು ಆ ರೋಜಕ್ಕೆ ಸಿಕ್ಬಿಟ್ಟು ದೊಡ್ಡ ಗಲಾಟೆ ಆಗಲ್ಲ. ಅಮ್ಮನ ಊರು ಕಳಿಸಿದ್ದು. ಯಾವಾಗ ನೋಡು ದಿನ ರಾತ್ರಿ ಹೊತ್ತು ಬರೋದು ಹೋಗೋದು. ನಮ್ಮ ಅತ್ತಿಗೆಗೂ ಉಗ್ದಿದ್ದೀನಿ, ಅವನಿಗೂ ಉಗ್ದಿದ್ದೀನಿ 2-3 ಸತಿ. ಏನಕ್ಕೆ ಬರೋದು ನೀನು ನಮ್ಮ ಮನೆಗೆ ಅಂತ. ಆವತ್ತಿಂದ ನನಗೆ ಮನ್ಸಿಲ್ಲ. ಕೇಳಿಸ್ಕೊಂಡ ಬೇಕಾಯ್ತಲ್ಲ ನಿಂಕ? ಬೇಕೇನೆ ಅವನ್ಕ ಹೆಂಗ್ಸ್ರ ವಾಸನೆ, ಹೆಂಗ್ಸ್ ರುಚಿ ಅವನ್ಕ? ಹೇಳಿದ ಮಾತು ಕೇಳು ಹೇಳಿದ ಮಾತು. ಅವನು ಎಷ್ಟು ಹೇಳಿದ್ರು ಆ ಸುನಂದಿ ಸವಾಸನೆ ಬಿಡಲ್ಲಮ್ಮ. ಚಿಕ್ಕ ಹುಡುಗರಾಗಿಂದ ಪ್ರೀತಿ ಮಾಡಿರೋದಂತೆ ಅವರಿಬ್ರು. ಬಿಡೋದೇ ಇಲ್ಲಮ್ಮ ಅವಳನ್ನ. ನಮ್ಮ ಅವನು ಹೊಡೆದ್ನು ಅಲ್ಲಕ್ಕೂ ಹಿಡ್ಕೊಂಡು. ಆದ್ರೂ ಅವ್ನು ಬಿಡೋ ಇಲ್ಲಮ್ಮ. ಮನೆ ಎಲ್ಲ ಧರ್ಮಸ್ಥಳಕ್ಕೆಲ್ಲ ಕರ್ಕೊಂಡೋಗೋಣ ಅವಳನ್ನ. ನೋಡ್ದಾ, ಕಟ್ಕೊಂಡಿರೋ ಎಂಡ್ರು ಮೂಗುನ ಬಿಟ್ಬಿಟ್ಟು ಯಾವಳನ್ನ ಕರ್ಕೊಂಡೋಗೋನಲ್ಲ, ಅವನ ಜೊತೆಗೆ ನೀನು ಇರ್ಬೇಕೇನೆ? ಇರ್ಬೇಕಾ ಅವನ ಜೊತೆಗೆ ನೀನು? ಲೇ ಗೀತಾ ಅಣ್ಣ, ನಮ್ಮ ಮನೆಗೆ ಕರ್ಕೊಂಡೋಗಿ ನನ್ನ ಬಿಟ್ಬಿಡೋಣ. ನೋಡು, ಅವ್ರಿಗೆ ನಿನ್ನ ಅವಶ್ಯಕತೆ ಇಲ್ಲ. ನಿನ್ನ ಅವಶ್ಯಕತೆ ಇದ್ದಿದ್ರೆ ಆಸ್ಪತ್ರೆಗೆ ಬಂದು ನೋಡಿರೋರು ಅವರು, ಆಯಿತಾ? ಮರ್ತ್ಬಿಡು. ಅದೊಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು. ಮಾಧವನ ಜೊತೆಗೆ ಹೋಗು, ಇದೇ ಸರಿಯಾದ ಕೆಲಸ. ನನಗೆ ತಿಳಿದಿರೋ ಮಟ್ಟಿಗೆ ತಿರುಗಿ ನೀನು ಆ ಮನೆಗೆ ಹೋಗೋದು ಸರಿ ಇಲ್ಲ. ನಿನ್ನ ಬೆಲೆ ನೀನೇ ಕಳ್ಕೊಂಬಿಟ್ಟಿದ್ಯಾ ನಿನ್ನ ಬೆಲೆ ನೀನೇ. ಯಾರನ ಒಬ್ಬರನ್ನಾಗಲಿ ಬಂದ್ರಾ ಅವ್ರು ಬರಿಲ್ಲ ಅಂತಂದರೆ ನಿನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಅರ್ಥ ಮಾಡ್ಕೊ. ನೀನು ಹಿಂಗೆ ಅಂದ್ಬಿಟ್ರೆ ಹೆಂಗಣ? ಹಿಂಗೆ ಅಂದ್ಬಿಟ್ರೆ ಅಂತಂದರೆ ನೀನು ಅಲ್ಲಿ ಏನೇನು ಕಿತಾಪತಿಗಳು ಮಾಡಿದ್ಯೋ, ಅವ್ರ ಮನ್ಸಿಗೆ ಏನೇನು ಬೇಜಾರು ಮಾಡಿದ್ಯೋ ಯಾರ್ಕಮ್ಮ ತಿಳಿಯೋದು? ಯಾರಿಗೆ ತಿಳಿಯೋದು ಹೇಳು? ಬಿಟ್ಬಿಡು, ಅದ್ರ ಆಸೆ ಬಿಟ್ಬಿಡು. ನೀನು ಜೊತೆಗೆ ಹೋಗೋದು ನೋಡು. ನನ್ನ ಮಗುನ ಎತ್ಕೊಂಬತ್ತೀನಿರಲೇ ಗಂಗಾ. ಹೇಳ ಅವಳ್ಗ, ಹೇಳು ನನ್ನ ಮಗುನ ಕರ್ಕೊಂಬತ್ತೀನಿ. ಅಲ್ಲಣ್ಣ, ಅವ್ರ ಮನೆ ಬಿಟ್ಟು ಹೆಂಗಣ ಬರೋದು? ನಾನು ಹೇಳಿದ ಮಾತು ಕೇಳು. ಇವಾಗ ನಾನು ಹೇಳಿದ ಮಾತು ಕೇಳು. ಇಷ್ಟಿನಿಂದ ಅಮ್ಮನ ಮಾತು ಕೇಳಿ ನಿನ್ನ ಜೀವನ ಹಾಳು ಮಾಡ್ಕೊಂಡಿರೋದು ಸಾಕು. ನನ್ನ ಮಾತು ಕೇಳು. ನನ್ನ ಮಗು ಬುದ್ಧಿ ಬರೋವರೆಗೂ ನಿನ್ನ ಹತ್ರನೇ ಇರಬೇಕು ಮಗು. ಅವ್ರು ಎಲ್ಲಕ್ಕನ ಹೋಗ್ಲಿ, ಕಾನೂನು ಇರೋದೇ ಹಂಗೆ. ನನ್ನ ಮಾತು ಕೇಳ್ಗಿತ, ಮಾಧವನ ಜೊತೆಗೆ ಹೋಗು. ನಿನ್ನ ಜೀವನ ನೀನು ರೂಪಿಸ್ಕೊ. ಸುಮ್ಮನೆ ಅಲ್ಲಿ ಬಿಟ್ಟು ಅಲ್ಲಿ ಬಿಟ್ಟು ಅಂತ ಏನಿದು? ಜನ ಬಾಯಿಗೆ ಬಂದಾಗ ಮಾತಾಡ್ತಾರಣ್ಣ. ಮಾತಾಡಿರ್ತಾರೆ ಜನ ಇರೋದೇ ಅದಕ್ಕೆ, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ. ಅದನ್ನು ನೀನು ಅರ್ಥ ಮಾಡ್ಕೊಬೇಕಾಗಿತ್ತು. ಈ ಅಮ್ಮನ ಅವಳಲ್ಲ ಮಹಾತಾಯಿ. ಇಂಥ ದರಿದ್ರ ಹೆಂಗ್ಸಿದ್ದು ಬಿಟ್ರೆ ಮಕ್ಕಳು ಉದ್ಧಾರ. ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ಮಾತಾಡಿದೆ ಅಂದರೆ ಕತ್ತರಿಸ್ಬಿಡ್ತೀನಿ. ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಅವಳ ಜೀವನ ಹಾಳು ಮಾಡ್ಬಿಟ್ಟಲ್ಲಮ್ಮ ನೀನು. ನಾನೇನು ಅವ್ನು ಬಿಟ್ಟು ಓಡ್ಬಾ ಅಂತ ಹೇಳಿದ್ನ? ಬಾಯಿ ಮುಚ್ಕೊಂಡಿರ್ತೀರಾ? ಅವ್ನ ಜಮೀನು ಮಾಡಿದಾಗ ಅವಳಿಗೇನು ಕೇಳಿದ್ದೆ? ನಾನು ಹೇಳಿದ್ದೀನಮ್ಮ ಅವಳಿಗೇನು ಹೇಳ್ಬೇಡ ಅಂತ. ಏನು ಕೇಳಬೇಕಾಗಿತ್ತು? ಅವಳು ಪಾಡ್ಕೊಂಡು ಜೀವನ ಮಾಡ್ತಾ ಇದ್ಲಲ್ಲ, ಅವಳು ಭಾಳ ಹಾಳು ಮಾಡ್ದೋಳ ನೀನು. ಲೇ ಗಂಗಾ, ಆಗೋಯ್ತು, ಸುಮ್ಮನೆ ಇರು. ಜನ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ, ಆಯಿತಾ? ನಾನು ಗೀತನ ಕರ್ಕೊಂಡು ಹೋಗ್ತೀನಿ. ಏನಪ್ಪ ನಿಮ್ಮ ಇಷ್ಟನಪ್ಪ,
ನೀವೇನಾದರೂ ಮಾಡ್ಕೊಳ್ರಿ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟದೆ. ನಾನು ಹೆಂಡ್ತಿ ನನ್ನ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ದೂರ ಹೊರಟೋಗ್ಬಿಡೋಣ ಅಂತ ಅನಿಸ್ತಾ ಇದೆ. ಹೋಗು, ಯಾರು ಬೇಡ ಅಂತ ಹೇಳಿದ್ರು? ಬಾಯಿ ಮುಚ್ಚಬೇಕು. ಮಾತಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಮಾತಾಡ್ತಾಳೆ ಮಾತು. ಏ ಗೀತಾ, ನಾನಿದೆ ಲಾಸ್ಟು. ಮುಂದಕ್ಕೆ ನಿನ್ಗೇನು ಹೇಳಕ್ಕೆ ಬರಲ್ಲ. ಮಾಧುವಿನ ಜೊತೆಗೆ ಸುಮ್ಮನೆ ಹೊರಟೋಗು. ನಿನ್ನ ಜೀವನ ನೀನು ನೋಡ್ಕೊ, ಅದ್ರ ಮೇಲೆ ನಿನ್ನ ಇಷ್ಟ. ನಿನ್ಗೇನು ಮಗು ಬೇಕು ತಾನೆ? ನಾನು ಇಸ್ಕೊಂಬಂದು ಕೊಡ್ತೀನಿ ನಾನು ಇಸ್ಕೊಂಬಂದು ಕೊಡ್ತೀನಿ. ಲೇ ಹಳೆಮಯ್ಯ, ಮಗುನ ಸಾಕಂತೀಯ ತಾನೆ? ಅಯ್ಯೋ ಸಾಕಂತೀನತ್ತೆ, ಅದೇನು ಹಂಗೆ ಹೇಳ್ತಾ ಇದೆಯಾ? ಅದು ನನ್ನ ಮಗುವೇ ಅಲ್ಲ. ಸರಿ, ನಾನು ಮಗುನ ಇಸ್ಕೊಂಬಂದು ಕೊಡ್ತೀನಿ. ಅಳ್ಬೇಡ ಸುಮ್ಮನೆ ಇರು ಗೀತಾ, ನಾನಿದ್ದೀನಲ್ಲ ನಿಂಕ. ಅಳ್ಬೇಡ ಸುಮ್ಮನೆ ಇರು. ಒಬ್ಬರು ಬಂದಿಲ್ಲ ನಾನು ವಿಷಯ ಕೂತಿದ್ದೀನಿ ಅಂತ ನೋಡೋಕ್ಕೆ. ಅವ್ರಿಗೆ ನೀನು ಬೇಕಾಗಿಲ್ಲ ಗೀತಾ, ನೀನು ಬೇಕಾಗಿಲ್ಲ. ನಿಮ್ಮ ಅಮ್ಮನ ಮಗುನ ಕರ್ಕೊಂಬತ್ತಾಳೆ, ಸುಮ್ಮನೆ ಇರು. ನಿಂಗೇನು ಬೇಕು ಕೇಳ್ಗೀತಾ, ನಾನು ತಂದ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಮನೆ ಕಟ್ಸಿದ್ದೀನಿ ಗೊತ್ತಾ? ಆ ಸಿದ್ಧಿ ಟೈಮ್ ಸರಿಯಾಗಿ ಅಡುಗೆ ಮಾಡಲ್ಲ. ಅವಳು ನಾನಂದರೆ ಬೇಕಾಬಿಟ್ಟೆ ಆಗ್ಬಿಟ್ಟವಳೆ. ಮನೆಗೆ ಯಾರೂ ಇಲ್ಲ, ನನಗೆ ಬೇಜಾರಾಗೋಗ್ಬಿಟ್ಟದೆ. ಇನ್ನೊಂದು ಮದುವೆ ಆಗೋಣ ಅಂದರೆ ನನಗಿಷ್ಟ ಇಲ್ಲ. ಮನಸ್ಸೆಲ್ಲ ನಿನ್ನ ಕಡೆನೇ ಎಳಿತದೆ. ಒಂದು ಸರಿ ಬೇಕಾದ್ರೆ ನೀನು ಬಂದು ಎಲ್ಲ ನೋಡ್ಕೊಂಬಂದು ಆಮೇಲೆ ಹೇಳು ನಂಗೆ, ಆಯಿತಾ? ಮಗುನ ಕರ್ಕೊಂಬರ್ಲಿ ಇರು ನಿಮ್ಮ ಅಮ್ಮನ, ಆಮೇಲೆ ಹೋಗೋಣ. ಇವೆರಡು ಪಿಳ್ಳಿ ಪಿಸ್ಕಿಕ್ಲಿ ಏನೋ ಮೀಟಿಂಗ್ ಇಕ್ಕದೆ. ಲೇ ವಿಹಾನು, ಏನ್ ಮಾಡ್ತಾ ಇರೋದು ಇಬ್ರು? ಲೇ ಏನೋ ಇದು? ಓಹೋ, ಸೋರೋಯ್ತು ಕತೆ. ವಿಹಾನು ಪುಟ್ಟು, ಅಮ್ಮ ಅಂತ ಕೂಗಮ್ಮ. ಇನ್ಮೇಲೆ ನಾನೇ ನಿಂಕಮ್ಮ, ಆಯ್ತಾ? ನಿಂಕ ಬೂವ ತಿನ್ನಿಸ್ತೀನಿ, ಸ್ನಾನ ಮಾಡಿಸ್ತೀನಿ, ನೋಡ್ಕೊತೀನಿ, ಆಟ ಆಡಿಸ್ತೀನಿ. ಆಮೇಲೆ ಸ್ನೇಹ ಅಕ್ಕ ಅವ್ರ ಕರ್ಕೊಂಡು ಹೋಗ್ತೀನಿ ನಿನ್ನ. ನಾನು ಹೇಳ್ದಂಗೆ ಕೇಳ್ತೀಯಮ್ಮ? ನೀನು ಕರ್ಕೊಂಡು ಹೋಗ್ತೀನಿ ಊರ್ಕ, ಸ್ನೇಹ ಅಕ್ಕ ಅವ್ರ ಊರ್ಕ ಹೋಗೋಣ ನಾನು ನೀನು. ಹೋಗೋಣ. ಮುಂದುವರಿಯುವುದು.